ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಏನಪ್ಪ ವಿಷಯ ಅಂತಂದ್ರೆ ಈಗ ಜಸ್ಟ್ ಅಂದ್ರೆ ಮಧ್ಯಾಹ್ನಕ್ಕೆ ರಕ್ಷಣೆ ಮಾಡಿದಂತ ನಾವು ದಯವಿಟ್ಟು ಏನಪ್ಪ ಹೇಳೋದಂತಂದ್ರೆ ಏನು ಶೂಗಳನ್ನೇನು ಹೊರಗೆ ಬರ್ತಿರಲ್ಲ, ಬೂಟು ಗೀಟ್ ಏನು ಚಪ್ಪಲಿ ಆಗಲಿ ಬೂಟ್ ಆಗಲಿ ಏನು ಹೊರಗೆ ಬಿಡ್ತಿರಲ್ಲ, ದಯವಿಟ್ಟು ಸ್ವಲ್ಪ ಗಮನಿಸ್ರಿ. ಅಥವಾ ನೈಟ್ ಹೊತ್ತು ಯೂಸ್ ಮಾಡಲಾರ್ದು ಆತ ಯೂಸ್ ಮಾಡುವಾತ ಒಳಗೆ ಬಿಟ್ಕೋರಿ. ಯಾಕಂದ್ರೆ ಆ ಟೈಪ್ ಬಿಡಬೇಡ್ರಿ. ಇದು ನೋಡಿರಿ ಬೂಟ್ ಒಳಗೆ ಕುಂತಿತ್ತಾವ, ವಿಡಿಯೋ ಮಾಡೋಕ್ಕಾಗಿಲ್ಲ ನಮ್ಗೆ, ಹಿಡಿಯೋದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಅರ್ಜೆಂಟಿಗೆ ಕಾಲ್ ಬಂದ್ಕೊಳ್ಳಿ ಹಂಗೆ ಹೋದ್ವಿ. ಇದು ಆಭರಣ ಅಂತ ಕರೀತಾರೆ. ಇದು ವಿಷಕಾರಿ ಹಾವು ಅಲ್ರಿ ಇದು. ಆದರೂ ಹಾವು ವಿಷಕ ಆಗಲಿ ಬಿಡಲಿ, ಯಾಕಂದ್ರೆ ಈ ಚಳಿ ಟೈಮ್ನಾಗ ಬೂಟ್ ಒಳಗೆ ಬಂದು ಕುಂದ್ರದು ಬೆಚ್ಚನಿರೋ ಜಾಗ ಹುಡುಕ್ತಿರ್ತಾವೆ. ಹಾಗಾಗಿ ಸ್ವಲ್ಪ ಅಕ್ಕಪಕ್ಕ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ರಿ. ಚಪ್ಪಲಿ ಬಿಡೋ ಜಾಗ ಆಗಲಿ, ನಿಮ್ಮ ಮನೆ ಮುಂದೆ ಅಡ್ಡಾಡೋ ಜಾಗ ಆಗಲಿ, ಏನೇನು ಇರ್ತಾವಲ್ಲ ಸ್ವಚ್ಛ ಇಟ್ಕೊರಿ. ಯಾಕಂದ್ರೆ ಯಾವ ಸಂದರ್ಭದಾಗ ಹಾವು ಬಂದು ಕುಂದಿರ್ತಾವೆ ಹೇಳಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ವಿಷ ಇದ್ದಿದ್ದು ಕುಂದಿರ್ಬೋದು, ವಿಷ ಎಲ್ಲರದು ಕುಂದಿರ್ಬೋದು. ಹಾವು ಅಂದ್ಮ್ಯಾಗ ಎಲ್ಲ ಹಾವು ಒಂದೇ ರೀ. ದಯವಿಟ್ಟು ಎಚ್ಚರಿಕೆಯಿಂದ ಇರ್ರಿ. ಈ ಹಾವು ಆಭರಣ ಅಂತ ಕರೀತಾರೆ, ಇಂಗ್ಲೀಷ್ ಒಳಗೆ ಟ್ರೀನ್ ಕ್ಯಾಟ್ ಸ್ನೇಕ್ ಅಂತೇಳಿ ಕರೀತಾರೆ. ಇದನ್ನು ಅರಣ್ಯಕ್ಕೆ ನಾವು ರಿಲೀಸ್ ಮಾಡಕ್ಕೆ ಬಂದಿದ್ವಿ. ಹಿರಿಬತ್ತಿದ್ರಿ ಇಲ್ಲ ಹೋಗ್ತೈತ್ರಿ. ಹಂಗೆ ಸ್ಲೋ. ದಯವಿಟ್ಟು ಅಕ್ಕಪಕ್ಕ ಮತ್ತು ಮನೆ ಸುತ್ತಮುತ್ತಲು ಸ್ವಚ್ಛತೆ ಕಾಪಾಡಿಕೊಳ್ರಿ. ನಮಸ್ಕಾರ.